ಬಿಜೆಪಿ ಪ್ರಣಾಳಿಕೆಗೆ ಸಿದ್ದರಾಮಯ್ಯ ವ್ಯಂಗ್ಯ ಮಾಡಿದ್ದಾರೆ. ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮದಿನ. ಇದರ ನಿಮಿತ್ತವಾಗಿ ಸಾಮಾಜಿಕ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಅವರ ಜನ್ಮದಿನ. ಈ ಜನ್ಮದಿನದ ಪ್ರಯುಕ್ತವಾಗಿಯೇ ಬಿಜೆಪಿ ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ. ನವದೆಹಲಿಯ ಬಿಜೆಪಿಯ ಪ್ರಧಾನ ಕಚೇರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಸಂಕಲ್ಪ ಪತ್ರ ಅಂತ ಹೆಸರು ಕೂಡ ಕೊಟ್ಟಿದ್ದಾರೆ. ಬಿಜೆಪಿ ಪ್ರಣಾಳಿಕೆಯಲ್ಲಿ ಬಹಳಷ್ಟು ಅಂಕಿಅಂಶಗಳಿದೆ. ಅದರಲ್ಲಿ GYAN ಅಂತ ಹೇಳಿ. ಜಿ ಅಂದ್ರೆ ಗರೀಬಿ, ವೈ ಅಂದ್ರೆ ಯುವ, ಎ ಅಂದ್ರೆ ಅನ್ನದಾತ ಅಂದ್ರೆ ರೈತರು, ಎನ್ ಅಂದ್ರೆ ನಾರಿ ಅಂದ್ರೆ ಮಹಿಳೆ. ಹಾಗಾಗಿ ಬಡವರು, ಯುವಕರು, ಅನ್ನದಾತರು ಹಾಗೆಯೇ ಮಹಿಳೆಯರ ಪರವಾಗಿ ಹಲವಾರು ಯೋಜನೆಗಳನ್ನ ನಾವು ಹಾಕೊಂಡಿದ್ದೀವಿ ಅನ್ನುವ ನಿಟ್ಟಿನಲ್ಲಿ ಹಲವಾರು ಅಂಕಿ ಅಂಶಗಳನ್ನ ಇಟ್ಕೊಂಡು ಇಂತಹ ಪ್ರಣಾಳಿಕೆಯನ್ನ ಇಂದಿನ ದಿನ ಅಂದ್ರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮದಿನದಂದು ಈ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. 10 ವರ್ಷದಿಂದ ನೀಡಿರುವ ಭರವಸೆ ಈಡೇರಿಸಲಿ ಅಂತ ಹೇಳಿ ಇದೀಗ ಸಿಎಂ ಸಿದ್ದರಾಮಯ್ಯ ಈ ಪ್ರಣಾಳಿಕೆಗೆ ವ್ಯಂಗ್ಯ ಮಾಡಿದ್ದಾರೆ. ಇಂದು ಬಿಜೆಪಿ ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ. ಇದಕ್ಕೆ ವ್ಯಂಗ್ಯ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂದ್ರು, ಮೇಕ್ ಇನ್ ಇಂಡಿಯಾ ಅಂದ್ರು, ಮಾಡಿದ್ರ ಬಿಜೆಪಿ ಯಾವತ್ತೂ ಕೊಟ್ಟ ಭರವಸೆಯನ್ನ ಈಡೇರಿಸಿಲ್ಲ. ಕೊಡಗಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂದ್ರು. ಬಿಜೆಪಿ ನೀಡಿರುವ ಭರವಸೆಗಳ ಚರ್ಚೆ ಆಗಬೇಕು. ಹಾಗಾಗಿ 10 ವರ್ಷದಿಂದ ನೀಡಿರುವ ಭರವಸೆ ಇದೀಗ ಈಡೇರಿಸಬೇಕು. ಅವರು ಅದನ್ನೆಲ್ಲ ಬಿಟ್ಟು ಮೇಕ್ ಇನ್ ಇಂಡಿಯಾ ಅಂದ್ರು, ಮಾಡಿದ್ರ ಬಿಜೆಪಿ ಯಾವತ್ತೂ ಕೊಟ್ಟ ಭರವಸೆಯನ್ನ ಈಡೇರಿಸಲಿಲ್ಲ ಅಂತ ಹೇಳಿ ಕೊಡಗಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೇಳಿದ್ರಲ್ಲ, ಈಗ ಅವನ್ನೆಲ್ಲ ಜಾರಿ ಮಾಡಿದ್ರ, ಇಲ್ಲಿವರೆಗೆ ಮಾಡಿದ್ರಲ್ಲ, ಅವ್ ತಾನೇ ಚರ್ಚೆ ಆಗ್ಬೇಕಾಗಿರೋದು. 15 ಲಕ್ಷ ತಂದು ಕೊಟ್ರ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ, ರೈತರ ಆದಾಯ ಡಬಲ್ ಮಾಡಿದ್ರ, ಮೇಕ್ ಇನ್ ಇಂಡಿಯಾ ಮಾಡಿದ್ರ, ಅಚ್ಚೇ ದಿನ ಆಯೋಗ ಅಂತ ಹೇಳಿದ್ರು ಬಂತ, ಎಲ್ಲ ಆಹಾರ ಪದಾರ್ಥಗಳು ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಕಡಿಮೆ ಆಗ್ಬಿಟ್ವ ಹೇಳ್ತಾರೆ. ಈಗ ಕರ್ನಾಟಕದಲ್ಲಿ 2018ರಲ್ಲಿ ಬಿಜೆಪಿಯವರು 600 ಭರವಸೆಗಳನ್ನು ಕೊಟ್ಟರು, 60 ಭರವಸೆಗಳನ್ನು ಈಡೇರಿಸ್ತಾರೆ. ಅದರಿಂದ ಅವರು ಭರವಸೆಗಳು ಯಾವತ್ತೂ ಈಡೇರಿಸಿಲ್ಲ.
ಮುಂದೇನೂ ಈಡೇರಿಸಲ್ಲ. ಈಗ ಮಾಡಿರೋ ಹೇಳಿದ್ದಾರಲ್ಲ, ಈಗ ಅವನ್ನೆಲ್ಲ ಜಾರಿ ಮಾಡಿದ್ರ, ಇಲ್ಲಿವರೆಗೆ ಮಾಡಿದ್ರಲ್ಲ, ಅವ್ ತಾನೇ ಚರ್ಚೆ ಆಗ್ಬೇಕಾಗಿರೋದು. 15 ಲಕ್ಷ ತಂದು ಕೊಟ್ರ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ, ರೈತರ ಆದಾಯ ಡಬಲ್ ಮಾಡಿದ್ರ, ಮೇಕ್ ಇನ್ ಇಂಡಿಯಾ ಮಾಡಿದ್ರ, ಅಚ್ಛೇದಿ ನಾಯಕ ಅಂತ ಹೇಳಿದ್ರು ಬಂತ. ಎಲ್ಲ ಆಹಾರ ಪದಾರ್ಥಗಳು, ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಕಡಿಮೆ ಆಗ್ಬಿಟ್ವ. ಹೇಳ್ತಾರೆ ಈಗ ಕರ್ನಾಟಕದಲ್ಲಿ 2018ರಲ್ಲಿ ಬಿಜೆಪಿಯವರು 600 ಭರವಸೆಗಳನ್ನು ಕೊಟ್ಟರು, 60 ಭರವಸೆಗಳನ್ನು ಈಡೇರಿಸ್ತಾರೆ. ಅದರಿಂದ ಅವರು ಭರವಸೆಗಳು ಯಾವತ್ತೂ ಈಡೇರಿಸಿಲ್ಲ, ಮುಂದೇನೂ ಈಡೇರಿಸಲ್ಲ. ಈಗ ಮಾಡಿರೋ ಹೇಳಿದ್ದಾರಲ್ಲ, ಈಗ ಅವನ್ನೆಲ್ಲ ಜಾರಿ ಮಾಡಿದ್ರ. ಅಂದ್ರು ಮಾಡಿದ್ರ ಬಿಜೆಪಿ ಯಾವತ್ತೂ ಕೊಟ್ಟ ಭರವಸೆಯನ್ನ ಈಡೇರಿಸಲಿಲ್ಲ ಅಂತ ಹೇಳಿ ಕೊಡಗಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್, ಈ ಎಲ್ಲ ಮಾಹಿತಿಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿವೇಕ್ ಡೆಸ್ಕ್ ಲೈವ್ನಿಂದ ಜಾಯ್ನ್ ಆಗಿದ್ದಾರೆ. ಎಸ್ ವಿವೇಕ್, ಪ್ರಣಾಳಿಕೆಯನ್ನ ಬಿಜೆಪಿ ಇಂದು ಬಿಡುಗಡೆ ಮಾಡಿದೆ, ಅದಕ್ಕೆ ಸಂಕಲ್ಪ ಪತ್ರ ಅಂತ ಹೇಳಿ ಹೆಸರು ಕೊಟ್ಟಿದ್ದಾರೆ. ಬಹಳಷ್ಟು ಅಂಕಿಅಂಶಗಳಿದೆ ಅದರಲ್ಲಿ, ಆದ್ರೆ ಅದಕ್ಕೆ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ. ಏನ್ ಹೇಳ್ತೀರಾ ಈ ಕುರಿತು ವಿವೇಕ್? ಅಂಬೇಡ್ಕರ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ಬಿಜೆಪಿ ಅವರು ಒಂದು ಪ್ರಣಾಳಿಕೆನ ಬಿಡುಗಡೆ ಮಾಡಿದ್ದಾರೆ ಇವತ್ತು. ಆ ಪ್ರಣಾಳಿಕೆನ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಇದಕ್ಕೂ ಮುಂಚೆ, ಈ ವ್ಯಂಗ್ಯ ಮಾಡೋಕ್ಕೂ ಮುಂಚೆ HDK ಅವರಿಗೂ ಒಂದು ತರಾಟೆಗೆ ತಗೊಳ್ಳುವಂಥ ಕೆಲಸ ತಗೊಂಡಿದ್ದಾರೆ. HD ಕುಮಾರಸ್ವಾಮಿ ಅವರು ಹೆಂಗಸರಿಗೆ ಕೊಟ್ಟಿರುವಂಥ ಒಂದು ಫ್ರೀ ಸ್ಕೀಮ್ಗಳಿಂದ ದಾರಿ ತಪ್ಪಿಸುವ ಕೆಲಸ ಆಗುತ್ತಿದೆ ಅಂತ ಒಂದು ಮಾತನ್ನು ಕೊಟ್ಟಿದ್ರು HD ಕುಮಾರಸ್ವಾಮಿ ಅವತ್ತು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಸಿದ್ದರಾಮಯ್ಯನವರು ಹೆಂಗಸಿಗರಿಗೆ ಯಾವುದೇ ದಾರಿ ತಪ್ಪಿಸುವ ಕೆಲಸ ಆಗ್ತಿಲ್ಲ, ಫ್ರೀ ಸ್ಕೀಮ್ಗಳಿಂದ ಸಾಕಷ್ಟು ಅವರಿಗೆ ಉಪಯೋಗವಾಗುತ್ತಿದೆ ಅಂತ ಹೇಳಿದ್ದಾರೆ. ಮತ್ತು BJP ಅವರು ಯಾವತ್ತೂ ಕೊಟ್ಟಿರೋ ಪ್ರಣಾಳಿಕೆಗಳನ್ನು ಈಡೇರಿಸಿಲ್ಲ ಇದನ್ನವರೆಗೂ. ಮತ್ತು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದರು, 10 ಕೋಟಿ ಜನರಿಗೆ ಉಪಯೋಗ ಆಗುವಂಥ ಮೇಕ್ ಇನ್ ಇಂಡಿಯಾ ಸ್ಕೀಮ್ಗಳನ್ನು ಬಿಡ್ತೀವಿ ಅಂದರು. ಯಾವುದೇ ರೀತಿಯಾದ ಪ್ರಣಾಳಿಕೆಗಳನ್ನು ಅವರು ಈಡೇರಿಸುವುದಿಲ್ಲ. BJP ಅವರು ಯಾವತ್ತಿದ್ರೂ ಸುಳ್ಳು ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡ್ತಾರೆ. ನಾವು ಮಾಡಿರುವ 5 ಪ್ರಣಾಳಿಕೆಯಲ್ಲಿ 4 ಪ್ರಣಾಳಿಕೆಗಳನ್ನು ಈಡೇರಿಸಿದ್ದೀವಿ ಅಂತ ಸಿದ್ದರಾಮಯ್ಯ ಅವರು BJP ಮತ್ತು ಕುಮಾರಸ್ವಾಮಿ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಓಕೆ, ಅಂದ್ರೆ ಒಂದು ರೀತಿಯಲ್ಲಿ ಬಿಜೆಪಿ ಎಷ್ಟೊಂದು ಕೆಲಸಗಳನ್ನ ಮಾಡಿದೆ, ಅದನ್ನೆಲ್ಲ ಸೈಡಿಗಿಟ್ಟು 10 ವರ್ಷದಿಂದ ನೀಡಿರುವ ಭರವಸೆನೇ ನೀವು ಈಡೇರಿಸಲಿಲ್ಲ, ಈಗೇನು ಹೇಳ್ತೀರಿ ಅನ್ನೋ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿವೇಕ್, ಏನು ಹೇಳ್ತೀರಿ? ಎಸ್ ಅಕ್ಷತಾ, 10 ವರ್ಷಗಳಿಂದ BJPಯಲ್ಲೇ ಸಾಕಷ್ಟು ಕಾಣಿಸ್ತಿದೆ. ಮತ್ತು ಈ ಬಾರಿ ಕೂಡ ಮೋದಿ ಅವರ ಅಲೆ ಹೆಚ್ಚಾಗಿರೋದ್ರಿಂದ ಸಿದ್ದರಾಮಯ್ಯ ಅವರು ಅವರ ಪ್ರಣಾಳಿಕೆಗಳನ್ನೇ ಮುಂದಿಟ್ಟುಕೊಂಡು ಈ ಲೋಕಸಭೆ ಚುನಾವಣೆ ಫೇಸ್ ಮಾಡ್ತಿದ್ದಾರೆ ಅಕ್ಷತಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ವಿವೇಕ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.